ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಒಬ್ಬಟ್ಟು ಹಾಗೂ ಹಾಲು ಮಾಡೋದು. ಒಬ್ಬಟ್ಟು ಹಾಲು ಹೇಗೆ ಮಾಡೋದು ಮತ್ತು ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಬ್ಬೊಬ್ಬರು ತಟ್ತಾರೆ, ಒಬ್ಬೊಬ್ಬರು ನಾನು ಎಣ್ಣೆಗೆ ಹಾಕಿ ಕರೆದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಕಡಲೆಬೇಳೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಚೆನ್ನಾಗಿ ಬೆಂದರೆ ನೈಸಾಗಿ ಬರುತ್ತೆ. ಹಾಗಾಗಿ ಈ ಥರ ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಈ ಕಾಳನ್ನ ಸ್ವಲ್ಪ ಒಂದು ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು. ಆನು ಆಫ್ ಮಾಡಿ ರುಬ್ಕೋಬೇಕು. ಏಕೆಂದರೆ ಸ್ಟಕ್ ಆಗಿಬಿಡುತ್ತೆ ಕಾಳು, ನೀರು ಹಾಕಲ್ವಲ್ಲ. ಹಾಗಾಗಿ ಈಗ ಕಾಳು ಹಾಕ್ಕೊಂಡಿದ್ದೀನಿ. ಕಾಳು ಹಾಕಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪುಡಿ ಮಾಡಿಟ್ರೆ ಬೆಲ್ಲನ ಅದೇ ಕಾಳುಗಡೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ರುಬ್ಕೊಬೇಕು ಇದನ್ನು. ಇದು ಸ್ವಲ್ಪ ಗಟ್ಟಿನೇ ಹಾಕ್ಬಿಟ್ರೆ ಬೆಲ್ಲ ದಪ್ಪ ಅದು ರುಬ್ಬಲ್ಲ, ಸಿಕ್ಕಾಕೊಳ್ಳುತ್ತೆ. ಇದನ್ನ ಪುಡಿ ಮಾಡಿಕೊಂಡ್ರೆ ಈ ಥರ ನೈಸ್ಗಾಗುತ್ತೆ. ಈಗ ಆನ್ ಆಫ್ ಮಾಡಿ ನಾನು ರುಬ್ಕೊಂಡಿದ್ದೀನಿ. ಈ ಥರ ನೈಸಿಗೆ ರುಬ್ಕೊಂಡ್ರೆ ಸಾಕು. ಈಗ ಎಲ್ಲ ಕಾಳನ್ನು ಇದೇ ಥರ ರುಬ್ಕೊಂಡಿದ್ದೀನಿ. ಈಗ ಎಲ್ಲನೂ ಸೇರಿಸಿ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೇನೆ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಬೇಕು. ನಾನು 1 ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಜಾಸ್ತಿ ಇರೋ ಚೆನ್ನಾಗಿರುತ್ತೆ, ಸ್ವಲ್ಪ ಹಾಕ್ಕೊಂಡ್ರೆ ಪರವಾಗಿಲ್ಲ. ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರು ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಕೈಯಲ್ಲೇ ನೀಟಾಗಿ ಕಲಿಸ್ಕೊಬೇಕು. ಅದು ನೀಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತೆಂಗಿನಕಾಯಿ, ಏಲಕ್ಕಿ ಪುಡಿ, ಕಾಳೆಲ್ಲ ನೀಟಾಗಿ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೊಂದ್ಕೊಂಡ್ಮೇಲೆ ಈ ಥರ ಕಲಸಿ ಒಂದು ಸೈಡ್ ಇಟ್ಕೊಬೇಕು. ಇಟ್ಕೊಂಡು ನೆಕ್ಸ್ಟು ಮೈದಾ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಈಗ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡ್ರೈ ಆಗೇ ಮಿಕ್ಸ್ ಮಾಡ್ಕೋಬೇಕು. ಈಗ ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ಹಾಕ್ಬಿಟ್ರೆ ತೆಳು ಆಗಿಬಿಡುತ್ತೆ. ಈ ಕಡೆ ತೆಳುನೂ ಬೇಡ, ಈ ಥರ ಗಟ್ಟಿನೂ ಬೇಡ, ಒಂದು ಮೀಡಿಯಮಾಗಿ ಕಲಿಸ್ಕೊಬೇಕು. ನೋಡಿ, ಕಲಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಮಿದ್ಕೋಬೇಕು. ಚೆನ್ನಾಗಿ ಮಿದ್ಕೊಂಡ್ರೆ ನಮಗೆ ಸಾಫ್ಟಾಗಿ ಎಳೆಯಾಗಿ ಬರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿದ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ, ಅಂದರೆ ನಾರು ಥರ ನೀಟಾಗಿ ಬರುತ್ತೆ. ಹಂಗಾಗಿ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಿದ್ಕೋತಾ ಇದ್ದೀನಿ. ಈಗ ನೀಟಾಗಿ ಮಿದ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಮಿದ್ಕೋಬೇಕು. ಇದಾದಮೇಲೆ ಒಂದು ರೌಂಡ್ ಆಕಾರ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಟರೆ ಸ್ವಲ್ಪ ಬನಿ ಬರಬೇಕು ಚೆನ್ನಾಗಿ. ಅರ್ಧ ಗಂಟೆ ಇಲ್ಲ ಅಂದರೆ 1 ಅವರ್ ಇಟ್ಟರೆ ತುಂಬ ಚೆನ್ನಾಗಿ ಬನಿ ಬರುತ್ತೆ. ನಾನು ಆಲ್ರೆಡಿ 1 ಅವರ್ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬನಿ ಬಂದಿದೆ ಅಂತ, ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ಒಂಚೂರು ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ ಬನ್ನಿ. ಒಬ್ಬಟ್ಟಿಗೆ ಲಟ್ಟಿಸ್ಕೊಳ್ಳಲ್ಲ, ಹಿಂಗೆ ಸ್ವಲ್ಪ ಎಣ್ಣೆಲಿ ಈ ಥರ ಮಾಡ್ಕೊತಾರೆ. ಇದು ಸ್ವಲ್ಪ ಎಣ್ಣೆಗೆ ಹಾಕೋ ಒಬ್ಬಟ್ಟಲ್ವ, ಹಾಗಾಗಿ ಈ ಥರ ಹಿಟ್ಟು ಹಚ್ಕೊಂಡು ಸ್ವಲ್ಪ ಡ್ರೈ ಹಿಟ್ಟು ಹಚ್ಕೋಬೇಕು. ಮೈದಾ ಹಿಟ್ಟನ್ನ ಹಚ್ಕೊಂಡು ಈ ಥರ ಲಟ್ಟಿಸ್ಕೋಬೇಕು. ಸಣ್ಣ ಪೂರಿ ಥರ ಲಟ್ಟಿಸ್ಕೋಬೇಕು. ತೀರಾ ಮಂದನೂ ಬೇಡ, ತುಂಬ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದೋಗುತ್ತೆ. ಈ ಥರ ಲಟ್ಟಿಸ್ಕೋತಾ ಇದ್ದೀನಿ ನೋಡಿ. ತೀರನೂ ಬೇಡ, ಸ್ವಲ್ಪ ದೊಡ್ಡದು ಬೇಡ, ಚಿಕ್ಕದು ಬೇಡ, ಒಂದು ಮೀಡಿಯಮಾಗಿ ಲಟ್ಟಿಸ್ಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಇದಕ್ಕೆ ನಾವು ಆಲ್ರೆಡಿ ಹೂರ್ಣ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಹೂರ್ಣನ ಇದ್ರೊಳಗಡೆ ಹಾಕ್ಕೊಬೇಕು. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಬೇಕು. ನಾವು ಒಬ್ಬಟ್ಟಿಗೆಲ್ಲ ತೊಗೊತೀವಲ್ಲ ಅಷ್ಟು ದೊಡ್ಡದು ಬೇಡ, ಸ್ವಲ್ಪ ಸಣ್ಣದು ತೊಗೊಂಡ್ರೆ ಸಾಕು. ನಾವು ಒಬ್ಬಟ್ಟು ತೊಗೋತೀವಲ್ಲ ಅದರಲ್ಲಿ ಅರ್ಧ ತೊಗೊತಾ ಇದ್ದೀನಿ. ಈಗ ಇದನ್ನು ಒಳಗಡೆ ಮಧ್ಯದಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನೀರನ್ನ ಸ್ವಲ್ಪ ಸ್ವೆಡ್ ಮಾಡಿದ್ದೀನಿ. ಸ್ವಲ್ಪ ನೀರು ಹಚ್ಬಿಟ್ಟು ಹಿಂಗೆ ಕರ್ಜಿಕಾಯಿ ಮುಚ್ಚಿದ್ದೀವಲ್ಲ ಆ ಥರ ಮುಚ್ಕೊಂಡಿದ್ದೀನಿ ನನಗೆ. ಇದನ್ನ ಮುಚ್ಚಿಬಿಟ್ಟು 2 ಸೈಡೂ ಇದೇ ಥರ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೋಡಿ, ಈ ಥರ ಕರ್ಜಿಕಾಯಿ ಥರನೇ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲನೂ ಅದೇ ರೀತಿ ಮಾಡ್ಕೊತೀನಿ. ಬನ್ನಿ, ಎಲ್ಲ ಅದೇ ರೀತಿ ಮಾಡ್ಕೊಳ್ಳೋಣ. ಈಗ ಆಯಿತು, ಎಲ್ಲ ರೆಡಿಯಾಗಿದೆ. ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ತಾ ಇರಲಿ ಒಂದು ಕಡೆ. ಇದಕ್ಕೆ ಈ ಒಬ್ಬಟ್ಟಿಗೆ ಯಾವ ಥರ ಹಾಲು ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಹಾಲಿಗೆ 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು. 1/2 ಲೀಟ್ರ್ ಹಾಲಿಗೆ ಒಂದು ಅರ್ಧ ಲೋಟ ಇಲ್ಲ ಒಂದು ಸಣ್ಣ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ತೆಳುನೂ ಬೇಡ, ಹಂಗಾಗಿ ಸ್ವಲ್ಪ ಗಟ್ಟಿ ಇರಲಿ ಅಂತ ಸ್ವಲ್ಪ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಯಾಗಿ ಬಿಟ್ಟಿದ್ದೀನಿ. ಅದು ಒಂದು ಕಡೆ ಕುದೀತಾ ಇರಲಿ. ಈಗ ನಾವು ಆಲ್ರೆಡಿ ಎಣ್ಣೆ ಇಟ್ಟಿದ್ವಲ್ಲ, ಆ ಎಣ್ಣೆ ಆಲ್ರೆಡಿ ಕಾಯ್ದಿದೆ. ಈಗ ಅದರೊಳಗಡೆ ಎಲ್ಲನೂ ಒಬ್ಬಟ್ಟು ಮುಚ್ಚಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆಗೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ ನಿಧಾನಕ್ಕೆ. ಸ್ವಲ್ಪ ಎಣ್ಣೆ ಸಿಡಿಯುತ್ತೆ ಹಾಕಿದಾಗ, ಸ್ವಲ್ಪ ಜೋಪಾನಾಗಿ ಹಿಂದೆ ನಿಂತ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ. ಈಗ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಹಾಕಿದ್ರೆ ಏನು ಅಂಟ್ಕೊಳ್ಳಲ್ಲ ಜಾಸ್ತಿ ಹಾಕಿದ್ರೂ, ಯಾಕೆಂದರೆ ಇದು ಎಣ್ಣೆ ಒಳಗಡೆ ಬೇಗ ಉಬ್ಬಿಬಿಡುತ್ತೆ ಪೂರಿ ಥರ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.
ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಈಗ ನೋಡಿ ಈ ಥರ ಕಲರ್ ಬಂದಿದೆ. ಈ ಥರ ಕಂದು ಬಣ್ಣ ಬಂದರೆ ಆಯಿತು ಅಂತ. ಜಾಸ್ತಿ ಕಲರ್ ಬರೋದು ಬೇಡ, ಇಷ್ಟು ಬಂದರೆ ಸಾಕು. ಸ್ವಲ್ಪ ಗರಿ ಗರಿಯಾಗಿ ಆಗುತ್ತೆ. ಈ ಥರ ಆದಮೇಲೆ ಎಲ್ಲ ಎತ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಅದೇ ಥರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪಕ್ಕದಲ್ಲಿ ಹಾಲು ಇಟ್ಕೊಂಡಿದ್ದೀನಲ್ಲ, ಆ ಹಾಲು ಆಲ್ರೆಡಿ ಕುದೀತಾ ಇತ್ತು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಯೋಕೆ ಬಿಟ್ಟಿದೆ. ಈಗ ಏಲಕ್ಕಿ ಪೌಡ್ರ್ ಹಾಕೊಂಡು ಒಂದು ಸರ್ತಿ ಕುದಿಯೋಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದ್ದಾದಮೇಲೆ ಆಫ್ ಮಾಡಿಬಿಡ್ಬೇಕು ಒಲೆನ. ಯಾಕೆಂದರೆ ಇಷ್ಟು ಕುದ್ರೆ ಸಾಕು. ಯಾಕೆಂದರೆ ಹಾಲು ಸ್ವಲ್ಪ ಪೂರ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಏಲಕ್ಕಿ ಬಾಳೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಬಾಳೆಹಣ್ಣು ಇದ್ದರೆ ಏಲಕ್ಕಿ ಬಾಳೆಹಣ್ಣು ಹಾಕ್ಕೊಳ್ಳಿ, ಪಚ್ಚ ಬಾಳೆಹಣ್ಣು ಇದ್ದರೆ ಪಚ್ಚ ಬಾಳೆಹಣ್ಣು ಹಾಕ್ಕೊಬೋದು, ದೊಡ್ಡ ಬಾಳೆಹಣ್ಣು. ಇದಾದಮೇಲೆ ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಹಾಲನ್ನ ಆರಕ್ಕಿಟ್ಟಿದ್ದೆ, ಹಾಲು ಆರಿದೆ. ಈಗ ಬಾಳೆಹಣ್ಣೆಲ್ಲನೂ ಹಾಲೊಳಗಡೆ ಹಾಕ್ಕೊತಾ ಇದ್ದೀನಿ. ಬೇಕಂದರೆ 1-2 ಹಾಕ್ಕೊಳ್ಳಿ. ನಾನು ಜಾಸ್ತಿ ಬೇಕನ್ನಿಸ್ತು, ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಕಡೆಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈಗ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೆಲ್ಲರೂ ಇಷ್ಟಪಟ್ಟು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹೇಗೆ ಬಂತು, ನಾನು ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹೇಗೆ ಬಂತು ಅಂತ ಟೇಸ್ಟ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮಗಂತೂ ಈ ಥರ ಒಬ್ಬಟ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲೆಲ್ಲ ತಟ್ಟೆ ಒಬ್ಬಟ್ಟು ಮಾಡೋದು, ನಮ್ಮ ಅತ್ತಿಗೆ ಮನೆಯಲ್ಲಿ ಈ ಥರ ಒಬ್ಬಟ್ಟು ಮಾಡ್ತಾರೆ. ನನಗಂತೂ ಈ ಥರ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ನನಗೂ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಈ ಥರ ಒಬ್ಬಟ್ಟು ಮಾಡ್ಕೊಂಡಿದ್ದೆ. ಒಮ್ಮೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.